ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಾವು ಈ ವಿಡಿಯೋದಲ್ಲಿ KPT ಸೆಲ್ ಚಲನ್ನ ಯಾವ ರೀತಿಯಾಗಿ ಜನರೇಟ್ ಮಾಡುವುದು ಮತ್ತು ಪೇಮೆಂಟ್ ಮಾಡಿದ ಫೈನಲ್ ಪ್ರಿಂಟನ್ನು ಯಾವ ರೀತಿಯಾಗಿ ತೆಗೆಯುವುದೆಂದು ಈ ವಿಡಿಯೋದಲ್ಲಿ ಹೇಳ್ತೀವಿ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಗಳನ್ನು ಹಾಕಿದ್ದೇವೆ. ಆ ವಿಡಿಯೋಗಳನ್ನು ಒಮ್ಮೆ ವೀಕ್ಷಿಸಬಹುದು. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ಹೇಳಿದ್ದೀವಿ ಯಾವ ರೀತಿಯಾಗಿ ಪ್ರಿಂಟ್ ತೆಗಿಬೇಕು. ನಾವು ಲಿಂಕ್ನ ಫಾರ್ವರ್ಡ್ ಮಾಡಿವಿ. ಆ ಲಿಂಕ್ ಮೂಲಕ ನೀವು ಈಸಿಯಾಗಿ ತೆಗೆದುಕೊಳ್ಬೋದು ಸ್ನೇಹಿತರೆ. ಬರೀ ನಾವು ಡೈರೆಕ್ಟ್ ಕೊಟ್ಟಿರೋ ಲಿಂಕ್ ಮೂಲಕ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವಿಂಡೋಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಅದರಲ್ಲಿ ಅಂಥ ಮೂರನ್ನ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಅಪ್ಲಿಕೇಶನ್ ID ನಂಬರ್ ಕೇಳುತ್ತೆ. ಅಪ್ಲಿಕೇಶನ್ ID ನಂಬರನ್ನು ಎಂಟ್ರಿ ಮಾಡಿ. ಅಪ್ಲಿಕೇಶನ್ ID ನಂಬರ್ನ ಎಂಟ್ರಿ ಮಾಡಿಕೊಂಡ ನಂತರ ನೋಡಿ, ನಾವು ಎಕ್ಸಾಂಪಲ್ ಒಂದು ಎಂಟ್ರಿ ಮಾಡಿ ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಸ್ನೇಹಿತರೆ. ನೋಡಿ, ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿಕೊಂಡ ನಂತರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಳ್ಬೇಕು. ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿಕೊಳ್ಬೇಕು. ಎಂಟ್ರಿ ಮಾಡಿಕೊಂಡಾಗ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವು ಯಾವ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತೀರಲ್ಲ, ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಡೇಟ್ ಆಫ್ ಬರ್ತ್ನ ಕೊಟ್ಟಿರ್ತೀರಲ್ಲ, ಆ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳಗಡೆ ಕ್ಯಾಪ್ಚಾ ಇರುತ್ತೆ ಸ್ನೇಹಿತರೆ. ಆ ಕ್ಯಾಪ್ಚಾವನ್ನು ನೀಟಾಗಿ ನೋಡಿ ಹಾಕ್ಕೊಳ್ಳಬೇಕು. ಕ್ಯಾಪ್ಚಾವನ್ನು ಅದೇನಿದೆ ಅದೇನೇ ಹಾಕಬೇಕು ಸ್ನೇಹಿತರೆ. ಕ್ಯಾಪಿಟಲ್ ಸ್ಮಾಲ್ ನೋಡಿ ಎಷ್ಟು ಹಾಕಿಕೊಳ್ಳಿ. ನಾನು ಎಕ್ಸಾಂಪಲ್ನ ನಮ್ಮ ಒಂದು ಕಸ್ಟಮರ್ದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈ ರೀತಿಯಾಗಿ ಹಾಕಿಕೊಂಡ ನಂತರ ಸಬ್ಮಿಟ್ ಆಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಡೈರೆಕ್ಟಾಗಿ ಪ್ರಿಂಟ್ ಜನ್ರೇಟ್ ಆಗುತ್ತೆ. ಇದನ್ನು ಏನು ಈ KYC ಈ ಸೈನ್ ಇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಪ್ರಿಂಟ್ ಜನ್ರೇಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಜನ್ರೇಟ್ ಆಯಿತು. ನಾವು ಯಾವುದೇ ವಿಡಿಯೋವನ್ನು ಓಡಿಸಿಲ್ಲ, ಡೈರೆಕ್ಟ್ ಸ್ಕಿಪ್ ಮಾಡಿಲ್ಲ. ನೋಡಿ, ಈ ರೀತಿಯಾಗಿ ಜನ್ರೇಟ್ ಆದಾಗ ಇದನ್ನು ಪ್ರಿಂಟ್ ತೆಗೆದುಕೊಂಡು ನೀವು ಪೋಸ್ಟ್ ಆಫೀಸಿನಲ್ಲಿ ಹೋಗಿ ಪೇಮೆಂಟ್ ಮಾಡಬೇಕು ಸ್ನೇಹಿತರೆ. ಪೇಮೆಂಟ್ ಮಾಡಿದಾಗ ಮಾತ್ರ ಇದು ಫೈನಲ್ ಆಗುತ್ತದೆ. ನಂತರ ಫೈನಲ್ ಪ್ರಿಂಟ್ನ ತೆಗೆದುಕೊಳ್ಬೋದು. ನಾನು ಎಕ್ಸಾಂಪಲ್ ಇದು ಪ್ರಿಂಟ್ ತೆಗೆದು ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಪ್ರಿಂಟ್ ಬರುತ್ತದೆ. ಪ್ರಿಂಟ್ ಬಂದಾಗ ಈ ಪ್ರಿಂಟನ್ನ ತೆಗೆದುಕೊಂಡು ಪೋಸ್ಟ್ ಆಫೀಸಿನಲ್ಲಿ ಹೋಗಿ ಪೇಮೆಂಟ್ ಮಾಡಬೇಕು. ಅದು ಎಷ್ಟು ಪೇಮೆಂಟ್ ಇರುತ್ತೋ ಅಷ್ಟು ಪೇಮೆಂಟ್ನ ಮಾಡಿಕೊಳ್ಳಿ. ಮಾಡಿಕೊಂಡಾಗ ಅವರು ರಿಸೀವ್ಡ್ ಒಂದು ರಿಸೀವ್ಡನ್ನ ನಿಮ್ಗೆ ಕೊಡ್ತಾರೆ ಅವರು. ಆ ರಿಸೀವ್ಡನ್ನ ನಿಮ್ಮ ಹತ್ರ ಇಟ್ಕೊಳ್ಬೇಕು. ನಂತರ ಆ ರಿಸೀವ್ಡ್ನಲ್ಲಿರುವ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಆ ನಂಬರ್ನ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ಫೈನಲ್ ಪ್ರಿಂಟ್ನ ತೆಗೆದುಕೊಳ್ಬೋದು ಸ್ನೇಹಿತರೆ. ನೋಡಿ, ಇದೇ ವಿಡಿಯೋದಲ್ಲಿ ಫೈನಲ್ ಪ್ರಿಂಟನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದಂದು ಹೇಳ್ತಿದ್ದೀವಿ ನೋಡಿ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂತ 4 ಅಂತ ಇದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಅರ್ಜಿ ಮುದ್ರಿಸಿ ಅಂತ ಅದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಫೈನಲ್ ಪ್ರಿಂಟನ್ನ ತೆಗೆದುಕೊಳ್ಬೋದು. ಓಕೆ, ಅಂತ 4 ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಕೊಳ್ಳಿ. ನೀವು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಅಂತ 4 ಮೇಲೆ ಕ್ಲಿಕ್ ಮಾಡಿಕೊಳ್ತಿದ್ದೀನಿ. ಓಕೆ, ಅಂತ 4 ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತದೆ. ಆದಾಗ ನಂತರ ಅಪ್ಲಿಕೇಶನ್ ID ಸೇಮ್ ಆವಾಗಲೇ ಹಾಕಿದಿರಲ್ಲ ಅದೇ ಥರನೇ ಹಾಕಿಕೊಳ್ಬೇಕು ಸ್ನೇಹಿತರೆ. ಅಪ್ಲಿಕೇಶನ್ ಯಾವ ನೀವು ಪೇಮೆಂಟ್ ಮಾಡಿರ್ತೀರಲ್ಲ, ಆ ರಿಸೀವ್ಡ್ನಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಹಾಕಿಕೊಳ್ಬೇಕು. ಅಪ್ಲಿಕೇಶನ್ ನಂಬರ್ ಹಾಕಿದ ನಂತರ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಳ್ಬೇಕು. ನೋಡಿ, ಎಕ್ಸಾಂಪಲ್ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ. ಇದೇ ಥರನ ನೀವು ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ನಿಮಗೆ ಪ್ರಿಂಟ್ನ ಕಳಿಸ್ತೀವಿ. ಅಥವಾ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕ್ ಮೂಲಕ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಬರಲಿಲ್ಲಪ್ಪ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳಿಸ್ತೀನಿ ಸ್ನೇಹಿತರೆ. ಓಕೆ, ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೇ ರೀತಿಯಾಗಿ ಸಬ್ಮಿಟ್ ಕೊಟ್ಟಾಗ ಇದು ಅಲೋ ಅಂತ ಕೇಳ್ತಲ್ಲ ಸ್ನೇಹಿತರೆ, ಓಕೆ ಅಂತ ಕೊಡಬೇಕು. ಓಕೆ ಅಂತ ಕೊಟ್ಟಾಗ ಮಾತ್ರ ಅದು ಪ್ರಿಂಟ್ ಬರುತ್ತೆ. ನೀವು ಮೊಬೈಲ್ನಲ್ಲಿಯೂ ಸೇಮ್ ಇದೇ ರೀತಿ ಇರುತ್ತೆ. ಆದರೆ ಅಲ್ಲಿ 3 ಡಾಟ್ ಕಾಣುತ್ತಲ್ಲ ಸ್ನೇಹಿತರೆ ಮೂಲೆಯಲ್ಲಿ, ಆ 3 ಡಾಟನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡಿ ಇಟ್ಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಈ ರೀತಿಯಾಗಿ ಶೋ ಆಗ್ತದೆ ಸ್ನೇಹಿತರೆ. ನೋಡಿ, ಫೈನಲ್ ಪ್ರಿಂಟ್ ನಮ್ದು ಬಂತು ನೋಡಿ. ಒಬ್ಬರು ಕಸ್ಟಮರ್ ಹೇಳಿದರು, ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಅಪ್ಲಿಕೇಶನ್ ನಂಬರ್ ಇರುತ್ತೆ, ಫೋಟೋ ಇರುತ್ತೆ, ಅವ್ರ ಹೆಸರು, ಅವ್ರ ತಂದೆ ತಾಯಿ ಹೆಸರು, ಅವ್ರ ಎಲ್ಲ ಡೀಟೇಲ್ಸ್ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಡೀಟೇಲ್ಸ್ನ ನೋಡಿಕೊಳ್ಳಬೋದು. ಬಹಳ ಜನ ಹೇಳ್ತಿದ್ರು ಫೈನಲ್ ಪ್ರಿಂಟ್ ಬರ್ತಾಯಿಲ್ಲ, ಪೇಮೆಂಟ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅವು ಎಲ್ಲ ವಿಡಿಯೋಗಳು ಯೂಸ್ಫುಲ್ ಆಗಿರುತ್ತವೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಇಟ್ಕೊಂಡಿರಿ. ಫೈನಲ್ ಪ್ರಿಂಟ್ನ ನೀವು ಒಂದು ಸಾರಿ ತೆಗೆದು ಇಟ್ಕೊಳ್ಬೇಕು ಸ್ನೇಹಿತರೆ. ತೆಗೆದು ಇಟ್ಕೊಂಡಾಗ ನಿಮ್ಗೆ ಏನಾದರೂ ಸೆಲೆಕ್ಟ್ ಆಯ್ತಪ್ಪ ಅಂತಂದರೆ, ಸೆಲೆಕ್ಟ್ ಲಿಸ್ಟ್ ಬಿಟ್ಟಾಗ ನಿಮ್ಮ ಲಿಸ್ಟ್ನಲ್ಲಿ ನೀವು ಇದ್ದೀರಪ್ಪ ಅಂತಂದರೆ ಈ ಪ್ರಿಂಟ್ ಕೇಳ್ತಾರೆ ಸ್ನೇಹಿತರೆ ಅವಾಗ. ಆದ್ದರಿಂದ ಈ ಪ್ರಿಂಟನ್ನು ನೀವು ತೆಗೆದು ಇಟ್ಕೊಂಡಿರಬೇಕು. ಮತ್ತು
ಪೇಮೆಂಟ್ ಮಾಡಿರ್ತಿರಲ್ಲ, ಪೇಮೆಂಟ್ ಮಾಡಿರೋ ರಿಸಿಪ್ಟನ್ನ ತೆಗೆದಿಟ್ಕೊಂಡಿರ್ಬೇಕು. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಸ್ನೇಹಿತರೆ, ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಸ್ನೇಹಿತರೆ, ಹೀಗೆ ಸಪೋರ್ಟ್ ಮಾಡಿ.